ಸನ್ಮಾನ್ಯ BS ಯಡಿಯೂರಪ್ಪನವರ BSY ಅಭಿಮಾನೋತ್ಸವದ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಂಥವ್ರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಕಳೆದ 15 ದಿನಗಳಿಂದನೇ ಬೆಂಗಳೂರಿನ ಶಾಸಕರೆಲ್ಲ ಸೇರಿ ಸಭೆಗಳನ್ನು ಮಾಡಿ ವಾರದಿಂದ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ವಿ ಮತ್ತು ನಿನ್ನೆಯಿಂದ ಕೂಡ ನಾವು ಇಲ್ಲೇ ಬೀಡುಬಿಟ್ಟು ಒಟ್ಟು 5 ಜನ ಪ್ರಮುಖ ಅಡುಗೆಯವರಿಗೆ ಮೈಸೂರು, ಬೆಂಗಳೂರು ಮತ್ತು ಒಬ್ಬರು ಚಿತ್ರದುರ್ಗ, ತುಮಕೂರು ಈ ಥರ ಯಾರು ಲಕ್ಷಾಂತರ ಜನಗಳಿಗೆ ಅಡುಗೆ ಮಾಡಿ ಅಭ್ಯಾಸ ಇದೆ ಅದನ್ನು ನಿಭಾಯಿಸ್ತಾರೆ ಮತ್ತು ರುಚಿಕಟ್ಟಾಗಿ ಮಾಡ್ತಾರೆ, ಇವರನ್ನು ಸೆಲೆಕ್ಟ್ ಮಾಡಿ 5 ಜನ ಅಡುಗೆಯವರಿಗೆ ನಾವು ಕೊಟ್ಟಿದ್ದೀವಿ. ಸೊ ಬೆಳಗ್ಗೆ 12 ಗಂಟೆಗೆ ಪ್ರಾರಂಭ ಆಗ್ತದೆ. ಸೊ ಬೆಳಗ್ಗೆ ಟೊಮೊಟೊ ಬಾತು, ಬಿಸಿಲಿರೋದ್ರಿಂದ ಮೊಸರನ್ನ ಮತ್ತು ಸ್ವೀಟು, ಮೈಸೂರು ಪಾಕು ಸ್ವೀಟನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಕುಡಿಯೋ ನೀರು 1/2 ಲೀಟ್ರ್ ನೀರನ್ನು ಕೂಡ ಊಟದ ಜೊತೆಯಲ್ಲೇ ಕೊಡ್ತೀವಿ ನಾವೆಲ್ಲ ಕೂಡ. ಸೊ ಇದು ನಿರಂತರವಾಗಿ ಕಾರ್ಯಕ್ರಮ ಮುಗಿಯೋವರೆಗೂ 6 ಗಂಟೆ ಆಗಲಿ ಸಂಜೆ ಕಂಟಿನ್ಯೂಯಸ್ ಆಗಿ ಕೊಡ್ತಾ ಇರ್ತೀವಿ. ಎಷ್ಟೇ ಜನ ಬಂದರೂ ಕೂಡ ಊಟಕ್ಕೆ ತೊಂದರೆ ಆಗಬಾರ್ದು. ಮತ್ತು ಅಡುಗೆಯವ್ರಿಗೆ ಹೇಳಿದ್ದೀನಿ, ಹೆಚ್ಚುವರಿ ಬಂದರೂ ಕೂಡ ನೀವು ಮೆಟೀರಿಯಲ್ ಇಟ್ಕೊಂಡಿರಬೇಕು, ಸ್ಟಾಕ್ ಇಟ್ಕೊಂಡಿರಬೇಕು. ಸೊ ನಾವು ಏನು ಒಪ್ಪಿಸಿದ್ದೀವೋ ಅದಕ್ಕಿಂತ ಹೆಚ್ಚುವರಿ ಆದರೂ ಕೂಡ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಅಡುಗೆಯವರು ಬಂದಿದ್ದಾರೆ. ಮತ್ತು ಒಂದೊಂದು ಅಡುಗೆ ಮನೆ ಹತ್ರ ಇಬ್ಬಿಬ್ಬರು ಬೆಂಗಳೂರಿನ ಶಾಸಕರ ವಾಲಂಟಿಯರ್ಸ್ 100 ಜನ ವಾಲಂಟಿಯರ್ಸ್ ಕೂಡ ಬರ್ತಾರೆ. ಯಾಕಂದರೆ ಬಂದಂಥವ್ರು ಕ್ಯೂ ನಿಲ್ಲಿಸೋದು ಏನೂ ತೊಂದರೆ ಆಗಬಾರ್ದು, ಎಲ್ಲ ಬಿಸಿ ಬಿಸಿಯಾಗಿಯೇ ಅಡುಗೆ ಆಗಬೇಕು, ಒಂದೇ ಸರಿ ಮಾಡೋಂಗಿಲ್ಲ, ಅದು ಹಂತವಾಗಿ ಮಾಡ್ತಾ ಇರಬೇಕು, ಬಿಸಿ ಊಟನೇ ಕೊಡಬೇಕು ಅಂತಕ್ಕಂಥದ್ದು. ಸೊ ಮತ್ತು ಎಲೆಗಳು ಹಾಕೋದಕ್ಕೂ ಕೂಡ ದೊಡ್ಡ ದೊಡ್ಡ ಒಂದು ರೀತಿ ಬ್ಯಾರಿಕೇಡ್ ಮಾಡಿದ್ವಿ, ಅದರಲ್ಲೆಲ್ಲ ಕೂಡ ಎಲೆಗಳು ಹಾಕ್ಬೇಕು. ಸಾಮಾನ್ಯವಾಗಿ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲಲ್ಲೇ ಅಂದರೆ ಬಿಸಾಕಿ ಹೋಗ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಅದನ್ನು ಸ್ವಚ್ಛ ಮಾಡುವಂಥದ್ದಕ್ಕೂ ಕೂಡ ನಾವು ಒಪ್ಸ್ಕೊಂಡಿದ್ದೀವಿ. ಮತ್ತು ಇವತ್ತು ಮಧ್ಯಾಹ್ನ ಮತ್ತು ರಾತ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ, ಪೊಲೀಸಿಯವ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ನಾವೇ ಮಾಡ್ತಾಯಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.